ಕರಾವಳಿ ಭಾಗದ ಕೆಲ ಶಿಕ್ಷಕರು ದಾರಿ ತಪ್ಪಿದ್ದಾರೆ. ಅವರನ್ನ ದಾರಿಗೆ ತರುವ ಪ್ರಯತ್ನ ಮಾಡಬೇಕಾಗಿದೆ ಎನ್ನುವಂತಹ ವಿಚಾರವನ್ನ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಈ ಹೇಳಿಕೆ ಕೊಟ್ಟಿದ್ದಾರೆ. ಶಿಕ್ಷಕರು ಮಕ್ಕಳಿಗೆ ಪಾಠ ಮಾತ್ರ ಮಾಡಬೇಕು. ಶಿಕ್ಷಕರು ಶಾಲೆಗಳಲ್ಲಿ ಯಾವುದೇ ಆಟ ಆಡಬಾರದು. ಕಲ್ಲೂರಿನಲ್ಲಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಎಚ್ಚರಿಕೆ ಕೊಟ್ಟಿದ್ದಾರೆ. ಕರಾವಳಿ ಭಾಗದ ಶಿಕ್ಷಕರ ಬಗ್ಗೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರ ರಿಯಾಕ್ಷನ್ ಏನಂದ್ರೆ, ಆ ಭಾಗದ ಕೆಲ ಶಿಕ್ಷಕರು ದಾರಿ ತಪ್ಪಿದ್ದಾರೆ, ಅವರನ್ನ ಸರಿದಾರಿಗೆ ತರುವ ಪ್ರಯತ್ನ ಮಾಡಬೇಕಾಗಿದೆ. ಶಿಕ್ಷಕರು ಶಾಲೆಗಳಲ್ಲಿ ಪಾಠ ಮಾತ್ರ ಮಾಡಬೇಕು, ಆಟ ಆಡಬಾರದು ಅನ್ನುವಂತಹ ವಿಚಾರವನ್ನ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಕೊಟ್ಟಿರುವಂತಹ ಹೇಳಿಕೆ. ಅವ್ರಿಗೆಲ್ಲಕ್ಕೂ ಕೂಡ ಅದು ಹದ್ಬಸ್ತ ಮಾಡ್ತಕ್ಕಂಥದ್ದು ವ್ಯವಸ್ಥೆ ಮಾಡ್ತೀನಿ. ಕೆಲವು ವ್ಯತ್ಯಾಸಗಳು ಈ ಕಡೆ ಕರಾವಳಿ ಭಾಗದಲ್ಲಿ ಬರೀ ಇಷ್ಟೇ ಅಲ್ಲ, ಕೆಲವು ಟೀಚರ್ಸ್ ಕೆಲವು ಟೀಚರ್ಸ್ ದಾರಿ ತಪ್ಪಿದ್ದಾರೆ. ಕೆಲವು ಟೀಚರ್ಸ್ ಅವ್ರನ್ನೆಲ್ಲ ದಾರಿ ಕರ್ತ ಬರ್ತೀನಿ. ಅವ್ರು ಅಲ್ಲ, ಪಾಠ ಮಾತ್ರ ಹೇಳ್ಕೊಡ್ಬೇಕು, ಅವ್ರು ಆಟ ಆಡಂಗಿಲ್ಲ, ಬೇರೆ ರೀತಿಯಲ್ಲಿ ಆಟ ಆಡಂಗಿಲ್ಲ. ಆ ವ್ಯವಸ್ಥೆನ ಮಾಡ್ತೀನಿ. ಅದನ್ನೇ ಅಲ್ಲಲ್ಲ, ಅದನ್ನ ವಾಪಸ್ ತರ್ತೀನಿ. ಈಗ ತಾನೇ ಬಂದಿದ್ದೀನಿ ನಾನು, ಇನ್ನು 7 months ಆಯ್ತು ಅಷ್ಟೇ ನಮ್ಮ ಮಿನಿಸ್ಟರ್ ಆಗಿ. 70 years ಬಡವಡಿ ಹಾಕಿ ಕೊಟ್ಟಿದ್ದಾರೆ ನನಗೆ. ಅಲ್ಲ, ಎಲ್ಲರನ್ನೂ ಅಷ್ಟೇ ಅವ್ರ ಸರ್ಕಾರಕ್ಕೆ ಮಾತ್ರ ಗುರುತಿಸ್ಕೋಬೇಕಾಗತ್ತೆ. ಕಾಂಗ್ರೆಸ್ ಪಕ್ಷದ ಸರ್ಕಾರದ ಪರವಾಗಿ, ಬಿಜೆಪಿ ಪರವಾಗಿ ಶಾಲೆಯ ಆಟದ ಮೈದಾನ ಅಥವಾ ಆಸ್ತಿ ಶಿಕ್ಷಣ ಇಲಾಖೆ ಅವ್ರಿಗೆಲ್ಲಕ್ಕೂ ಕೂಡ ಅದು ಹದ್ಬಸ್ತ ಮಾಡ್ತಕ್ಕಂಥದ್ದು ವ್ಯವಸ್ಥೆ ಮಾಡ್ತೀನಿ. ಕೆಲವು ವ್ಯತ್ಯಾಸಗಳು ಈ ಕಡೆ ಕರಾವಳಿ ಭಾಗದಲ್ಲಿ ಬರೀ ಇಷ್ಟೇ ಅಲ್ಲ, ಕೆಲವು ಟೀಚರ್ಸ್ ಕೆಲವು ಟೀಚರ್ಸ್ ದಾರಿ